ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಫಾಸ್ಫರಸ್ ಗೊಬ್ಬರದ ಬಗ್ಗೆ. ಸೊ NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು. ಸೊ ನನ್ನ ಕಳೆದ ವಿಡಿಯೋಗಳಲ್ಲಿ ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ನೈಸರ್ಗಿಕವಾಗಿ ಗಿಡಗಳಿಗೆ ಯಾವ ರೀತಿ ಸೇರಿಸೋದು, ಆಮೇಲೆ ಒಂದಷ್ಟು ಗೊಬ್ಬರದ ಗಿಡಗಳ ಬಗ್ಗೆ, ಗೊಬ್ಬರದ ಗಿಡ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಹಿಂದ್ಗಡೆ ಆ ವಿಡಿಯೋ ನೋಡಿ. ಸೊ ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ. ಇವತ್ತು ಫಾಸ್ಫರಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಈ ಪೊಟ್ಯಾಷಿಯಂ ಬಗ್ಗೆ, NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಿಯಂ, ಇವೆರಡು ಮೂರು ತುಂಬ ಮುಖ್ಯವಾದಂಥ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು. ಇದು ಇರಲೇಬೇಕು. ಇದು ಬಿಟ್ಟು ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಜಿಂಕು, ಇವು ಕಾಪರು, ಇವು ಬೋರಾನು. ಸೊ ಅವನ್ನೆಲ್ಲ ಯಾರು ಯೂಸ್ ಮಾಡ್ತಾ ಇಲ್ಲ, ಇರಲಿ. ಅವು ಮೈಕ್ರೋ ನ್ಯೂಟ್ರಿಯೆಂಟ್ ಲಿಸ್ಟಿಗೆ ಬರುತ್ತೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಲಿಸ್ಟಲ್ಲಿ ಸೊ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಿಯಂ. ಇವತ್ತು ಫಾಸ್ಫರಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸ್ನೇಹಿತರೆ, ನಾನು ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ವಾತಾವರಣದಲ್ಲಿ ಆಲ್ರೆಡಿ ನೈಟ್ರೋಜನ್ ಬೇಕಾದಷ್ಟಿದೆ. ಅದನ್ನು ಒಂದಷ್ಟು ಗಿಡಗಳು ಅಬ್ಸರ್ವ್ ಮಾಡುತ್ತೆ, ಬ್ಯಾಕ್ಟೀರಿಯಾಗಳ ಸಪೋರ್ಟಿಂದ. ಇನ್ನೊಂದಷ್ಟು ಗಿಡಗಳು ಅದನ್ನು ಅಬ್ಸರ್ವ್ ಮಾಡಲ್ಲ. ನಾವು ನೈಸರ್ಗಿಕವಾಗಿ ಗಿಡಗಳಿಗೆ ಈ ಗೊಬ್ಬರ ಇದ್ರ ಮುಖಾಂತರ ಕೊಡಬೇಕಾಗುತ್ತೆ. ಇಲ್ಲಾಂದರೆ ರಾಸಾಯನಿಕವಾಗಿ ಸಿಗುವಂಥ NPK ಚೀಲಗಳಿಂದ ಫಾಸ್ಫರಸ್ನ ನಾವು ಗಿಡಗಳಿಗೆ ನೀಡಬೇಕಾಗುತ್ತೆ. ಸರಿ, ನೀವು ತುಂಬ ಈ ನೇಪಿಯರು ಮತ್ತು ಮಾರ್ವಲ್ ಗ್ರಾಸು ಮತ್ತು ಜಿಂಜೀವ, ಈ ರೀತಿ ಪಾರಾಗ್ರಾಸ್ಗೆಲ್ಲ ಜಾಸ್ತಿ ಯೂರಿಯಾನೇ ಯೂಸ್ ಮಾಡೋದು ರೈತರು. ಏನಕ್ಕೆ ಅಂತಂದರೆ, ಸೊ ನೈಟ್ರೋಜನ್ ಅನ್ನುವಂಥದ್ದು ಫಸ್ಟ್ ಇನಿಷಿಯಲ್ ಸ್ಟೇಜು, ಗಿಡ ಮತ್ತು ಗಿಡದ ಡೆವಲಪ್ಮೆಂಟ್ಗೆ, ಎಲೆ ಡೆವಲಪ್ಮೆಂಟ್ಗೆ ನೈಟ್ರೋಜನ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಈ ಬೇರ್ ಡೆವಲಪ್ಮೆಂಟ್ಗೆ, ಸ್ಟೆಮ್ ಡೆವಲಪ್ಮೆಂಟು, ಫ್ರೂಟ್ ಡೆವಲಪ್ಗೆಲ್ಲ ಫಾಸ್ಫರಸ್ಸು, ಪೊಟ್ಯಾಷಿಯಂ ಸೊ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸೊ ನಾವು ಬರೀ ಯೂರಿಯಾನೇ ಹಾಕ್ತೀವಿ, ಯಾಕೆ ಈ ನೇಪಿಯರು ಅವಕ್ಕೆಲ್ಲ ಬರೀ ನಮಗೆ ಎಲೆ ಮಾತ್ರ ಡೆವಲಪ್ಮೆಂಟ್ ಆಗಬೇಕಾಗುತ್ತೆ. ಸೊ ಆ ಗಿಡ ಡೆವಲಪ್ಮೆಂಟ್ ಆಗಬೇಕಾಗುತ್ತೆ. ನಾವು ಹಣ್ಣು ಬಿಡುವಂಥ ಈಗ ಬನಾನಾ ಆಗಿರ್ಬೋದು, ಈ ಥರ ಫ್ರೂಟ್ಸು, ಎಲ್ಲ ರೀತಿಯ ಪಪ್ಪಾಯ, ಟೊಮೊಟೊ, ಎಲ್ಲ ರೀತಿಯ ತರಕಾರಿ ಹಣ್ಣಿನ ಗಿಡಗಳಿಗೆ ಸೊ ನೈಟ್ರೋಜನ್ನು, ಪೊಟ್ಯಾಸು, ಫಾಸ್ಫರಸ್ ಮೂರನ್ನೂ ಕೂಡ ಹಾಕ್ತೀವಿ ಸ್ನೇಹಿತರೆ. ಸೊ ಇವತ್ತು ಈ ಫಾಸ್ಫರಸ್ನ ನ್ಯಾಚುರಲ್ ಆಗಿ ಯಾವ ರೀತಿ ನಮ್ಮ ಈ ಅಡಿಕೆ ಮರಗಳಿಗೆ, ತೆಂಗಿನ ಮರಗಳಿಗೆಲ್ಲ ನೀಡೋದು ಅಂತ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಫಾಸ್ಫರಸ್ ಅನ್ನುವಂಥದ್ದು ಬೇರೆ ಏನೇನೂ ಅಲ್ಲ. ಫಾಸ್ಫರಸ್ ಅನ್ನುವಂಥದ್ದು ಯಾವ ರೀತಿ ಅಂತಂದರೆ, ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸಾಯಿಲಲ್ಲೇ ಇರುತ್ತೆ. ಹೆಂಗೆ ಅಂದರೆ, ಒಂದೊಂದು ಸಾಯಿಲಲ್ಲಿ ಫಾಸ್ಫರಸ್ ಜಾಸ್ತಿ ಇರುತ್ತೆ, ಒಂದೊಂದು ಸಾಯಿಲಲ್ಲಿ ಫಾಸ್ಫರಸ್ಸೇ ಇರಲ್ಲ. ಸೊ ಫಾಸ್ಫರಸ್ ಅನ್ನುವಂಥದ್ದನ್ನ ಮೈನಿಂಗ್ ಮಾಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಮೇಜ್ಗಳಲ್ಲಿ, ಈ ರೀತಿ ಮೈನಿಂಗ್ ಮಾಡಿ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ, ವಾಶ್ ಮಾಡಿ, ಅದರಲ್ಲಿರುವಂಥ ಅದರ್ ಪಾರ್ಟಿಕಲ್ಸು, ವೇಸ್ಟ್ ಪಾರ್ಟಿಕಲ್ಸ್ನೆಲ್ಲ ತೆಗೆದು ನಮಗೆ ಚೀಲಗಳಲ್ಲಿ ಹಾಕಿ ಕಳಿಸ್ತಾರೆ. ಸೊ ಇದು ಯಾವ ರೀತಿ ಸಮುದ್ರದ ಪಕ್ಕ, ಕೆರೆ ಪಕ್ಕ, ಈ ರೀತಿಯ ಜೇಡಿ ಮಣ್ಣುಗಳಲ್ಲಿ ಫಾಸ್ಫರಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಮ್ಮ ಮಣ್ಣಲ್ಲಿ ಕಂಟಿನ್ಯೂಸ್ ಆಗಿ ನಾವು ಈ ತರಕಾರಿ, ಹಣ್ಣು, ಬಾಳೆ, ಎಲ್ಲ ಬೆಳೀತಾ ಏನಾಗುತ್ತೆ, ನಮ್ಮ ಜಮೀನುಗಳಲ್ಲಿ ಫಾಸ್ಫರಸ್ನ ಒಂದು ಕೊರತೆ ಸ್ಟಾರ್ಟ್ ಆದಾಗ ನಾವು ಚೀಲಗಳಿಂದ ತಂದು NPK, ಆವಾಗ ಫಾಸ್ಫರಸ್ನ ತಂದು ಹಾಕ್ತೀವಿ ಸ್ನೇಹಿತರೆ. ಸರಿ ಸರ್, ಇದನ್ನು ನ್ಯಾಚುರಲ್ ಆಗಿ ಯಾವ ರೀತಿ ಕೊಡೋದು ಅಂತ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಸಿಂಪಲ್ಲೇ ನಿಮ್ಗೆ ಅರ್ಥ ಆಯಿತು ಅಂತೀವಿ. ಸೊ ಒಂದು ಸಾಯಿಲಲ್ಲಿ ಆಲ್ರೆಡಿ ಫಾಸ್ಫರಸ್ ಇರೋದನ್ನು ತಂದು ಹಾಕ್ತಾ ಇದ್ದೀವಿ ಅಂದರೆ, ನಮ್ಮ ಸಾಯಿಲಲ್ಲಿ ಫಾಸ್ಫರಸ್ ಇರುತ್ತೆ, ಆದರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇರೋಲ್ಲ. ಸೊ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಯಾಕಂದರೆ ಪ್ರತಿ ವರ್ಷ ನಾವು ಕಲ್ಟಿವೇಟ್ ಮಾಡ್ತಾನೆ ಇರ್ತೀವಲ್ಲ, ಸಾಯಿಲಲ್ಲಿ ಫಾಸ್ಫರಸ್ ಇರೋಲ್ಲ. ಸೊ ಅದರಿಂದಲೇ ನಾವು ತಂದು ಹಾಕುವಂಥದ್ದು. ಸೊ ಈ ಸಾಯಿಲಲ್ಲಿ ಆಲ್ರೆಡಿ ಫಾಸ್ಫರಸ್ಸು ಈ ಗಿಡಗಳು ಯೂಸ್ ಮಾಡ್ಕೊಂಡು, ಬಾಳೆ, ಟೊಮೊಟೊ ಎಲ್ಲ ಬೆಳೆದಾಗ ಯೂಸ್ ಮಾಡ್ಕೊಂಡು, ಆ ಜಾಗದಲ್ಲಿ ನಮ್ಮ ಒಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಫಾಸ್ಫರಸ್ಸು ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಇದನ್ನು ಮತ್ತೆ ಯಾವ ರೀತಿ ನಾವು ಕಂಟಿನ್ಯೂಸ್ ಆಗಿ ಅಗ್ರಿಕಲ್ಚರ್ ಮಾಡ್ತಿದ್ರು ಕೂಡ ಫಾಸ್ಫರಸ್ನ ಯಾವ ರೀತಿ ನೀಡೋದು ಅಂತಂದರೆ ಸ್ನೇಹಿತರೆ, ಮುಖ್ಯವಾಗಿ ಫಸ್ಟು ನಿಮಗೆ ನಾನು ತಿಳಿಸುವಂಥದ್ದು, ಒಂದಷ್ಟು ಗೊಬ್ಬರದ ಗಿಡಗಳನ್ನ ಬೆಳೆಸಿ. ಸೊ ಮೇಯ್ನಾಗಿ ಬಂದು ಗ್ಲಿರಿಸೀಡಿಯಾ. ಸೊ ನಾನು ಕೂಡ ತುಂಬ ಸೀಡ್ಸ್ ಕೊಡ್ತಾ ಇದ್ದೀನಲ್ಲ, ಸೊ ತುಂಬ ಜನ ಬೆಳೆಸ್ತಾ ಇದ್ದಾರೆ, ಒಂದು ಖುಷಿ. ಸೊ ಗ್ಲಿರಿಸೀಡಿಯಾ ಏನಕ್ಕೆ ಅಂತಂದರೆ, ನನಗಿದೆಲ್ಲ ಬಂದಿದ್ದು ನಾನು ಯಾವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದು, ಏನಿದು ಫಾಸ್ಫರಸ್ಸು, ಯಾವ ರೀತಿ ಇದನ್ನು ನ್ಯಾಚುರಲಾಗಿ ಕೊಡೋದು, ಇದರ ಒಂದು ಕೆಮಿಕಲ್ ಕಾಂಪೋಸಿಷನ್ ಏನು, ಇದ್ರ ಕೆಮಿಕಲ್ ಬಾಂಡಿಂಗ್ ಏನು, ಯಾವ ರೀತಿ ಇದು ಮೈನಿಂಗ್ ಮಾಡ್ತಾರೆ ಏನು ಅಂತ ತಿಳಿಸ್ದಾಗಲೇ ನನಗೆ ಇದ್ರ ಬಗ್ಗೆ ತುಂಬ ಗೊತ್ತಾಗಿದ್ದು. ಸೊ ಫಾಸ್ಫರಸ್ಸು ಫಸ್ಟ್ನೇದಾಗಿ ನೀವು ಒಂದಷ್ಟು ಗೊಬ್ಬರದ ಗಿಡಗಳನ್ನ ಬೆಳೆಸ್ಬೇಕಾಗುತ್ತೆ. ಯಾವ ರೀತಿ ಈ ಗ್ಲಿರಿಸೀಡಿಯಾ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಸೊ ನಮ್ಮ ಅಗಸೆ ಆಗಿರ್ಬೋದು, ಒಂದಷ್ಟು ಗೊಬ್ಬರದ ಗಿಡಗಳು ತುಂಬ ತಿಳಿಸಿದ್ದೀನಲ್ಲ, ದಯಾಂಚ, ಈ ಸೆಣಬು, ಈ ರೀತಿಯಾದಂಥ ಒಂದಷ್ಟು ಗೊಬ್ಬರ ಗಿಡಗಳನ್ನ ನೀವು ಬೆಳೆಸ್ಬೇಕಾಗುತ್ತೆ. ಸೊ ಬೆಳೆಸಿ ಅವುಗಳನ್ನ ಕಟ್ ಮಾಡಿ ನಿಗದಿತ ಸಮಯಗಳಿಗೆ ನಿಮ್ಮ ಒಂದು ತೋಟಗಳಿಗೆ ಹಾಕಿದ್ರೆ ನಿಮಗೆ ಆರಾಮಾಗಿ ಫಾಸ್ಫರಸ್ಸು ಸಿಗುತ್ತೆ. ಸೊ ಗೊಬ್ಬರದ ಗಿಡದಲ್ಲಂತೂ, ಗ್ಲಿರಿಸೀಡಿಯಾದಲ್ಲಿ ಎಳೆಗಳಲ್ಲಿ ನೈಟ್ರೋಜನ್ ಇರುತ್ತೆ, ಕಾಂಡದಲ್ಲೆಲ್ಲ ಫಾಸ್ಫರಸ್ ಇರುತ್ತೆ, ಫ್ಲವರಿಂಗು ಅದರಲ್ಲೆಲ್ಲ ಫಾಸ್ಫರಸ್, ಪೊಟ್ಯಾಶ್ ಈ ಥರ ಎಲ್ಲ ಇರುತ್ತೆ. ಸೊ ಇನ್ನು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಒಂದು ಗಿಡ ಬನಾನಾ ಪಿಲ್ಸ್ನ ಹಾಕಿ ಅದರಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಜಾಸ್ತಿ ಇದೆ ಅಂದ್ಬಿಟ್ಟು ತುಂಬ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಿ. ಆದರೆ ನೀವೊಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸೊ ಈ ಜಾಗದಲ್ಲಿ ಆ ಗಿಡ
ತುಂಬಾನೇ ಫಾಸ್ಫರಸ್ ಪೊಟ್ಯಾಶ್ನ ಆ ಗಿಡ ಹೊಂದಿದೆ ಅಂತಿದ್ರೆ ಅದು ನೆಲದಲ್ಲಿರುವಂಥ ಫಾಸ್ಫರಸ್ ಪೊಟ್ಯಾಶ್ನೇ ಅದು ಹೀರ್ಕೋಬೇಕು. ಸೊ ಅದನ್ನೇ ಹೀರ್ಕೊಂಡು ಅವು ಬಾಳೆ ಹಣ್ಣಲ್ಲಿ ಬಾಳೆ ಸಿಪ್ಪೆಲೆಲ್ಲ ಪೊಟ್ಯಾಶು ಫಾಸ್ಫರಸ್ ಇದೆ ಅದನ್ನ ಕಟ್ ಮಾಡಿ ಹಾಕಿ ಅಂತಾರಲ್ಲ. ಸೊ ಅದೇನ್ ಮಾಡುತ್ತೆ, ಅದ್ ಬೆಳೆಯಕ್ಕೆ ಈ ಜಾಗದಲ್ಲಿ ನೆಲದಲ್ಲಿರುವಂಥ ಜಾಗದಲ್ಲಿ ಇದ್ದಂಥ ಪೊಟ್ಯಾಶು ಫಾಸ್ಫರಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಗ್ಲಿರಿಸಿಡಿಯೇನು ಅಷ್ಟೇ, ಗೊಬ್ಬರದ ಗಿಡನೂ ಅಷ್ಟೇ, ನೆಲದಲ್ಲಿರುವಂಥ ಫಾಸ್ಫರಸ್ ಪೊಟ್ಯಾಶ್ನೆಲ್ಲ ನೈಟ್ರೋಜನ್ ಅವನ್ನೆಲ್ಲ ಇರ್ತಾ ಇರುತ್ತೆ. ನೀವು ಏನ್ ಮಾಡ್ಬೇಕು ಅಂದ್ರೆ ಬದುಗಳಲ್ಲಿ ಹಾಕಬೇಕು. ಗೊಬ್ಬರದ ಗಿಡಗಳು ಏನಿರುತ್ತೆ, ನೀವು ಈ ಇಯರ್ಲಿ ಕ್ರಾಪ್ಗಳಿರುತ್ತೆ, ಸೊ ಮಲ್ಟಿ ಇಯರ್ಸ್ ಇರುತ್ತೆ. ಈಗ ಅಗಸೆ, ಈ ಗ್ಲಿರಿಸಿಡಿಯಾ ಇವೆಲ್ಲ ಬಂದು ಸುತ್ತ ಹಾಕೊಳ್ಬೇಕು. ಇವೆಲ್ಲ ಮರದ ಜಾತಿದು. ಒಂದ್ಸರಿ ನೀವು ಪ್ಲಾಂಟೇಶನ್ ಮಾಡಿದ್ರೆ 25-30 ವರ್ಷ ಬೇಕಾದ್ರೂ ಇರುತ್ತೆ. ಸೊ ನೀವು ಅವನ್ನೆಲ್ಲ ಸುತ್ತ ಬದುಗಳಲ್ಲಿ ಈ ತೇವ್ರಿ ಅಂತಾರೆ ನಮ್ ಕಡೆ, ಒಂದ್ ಲ್ಯಾಂಡ್ ಒಂದು ಪಾತಿಯಿಂದ ಇನ್ನೊಂದು ಪಾತಿಗೆ ಹೋಗುವಂತ ತೇವ್ರಿಗಳಲ್ಲಿ ಈ ಅಗಸೆ, ಈ ಗ್ಲಿರಿಸಿಡಿಯಾ ಇಂಥವನ್ನೆಲ್ಲ ಹಾಕಬೇಕಾಗುತ್ತೆ. ಅದೇ ನೀವು ಮಲ್ಚಿಂಗ್ ಮಾಡ್ತಿರಲ್ಲ, ಒಂದು 3 months ಕ್ರಾಪ್, ದಯಂಚ, ಸೆಣಬು ಇವೆಲ್ಲ ದ್ವಿದಳ ಧಾನ್ಯ, ಏಕದಳ ಧಾನ್ಯ ಇವನ್ನೆಲ್ಲ ಬಂದು ನೀವು ಜಮೀನ್ ಒಳಗೆಲ್ಲ ಹಾಕೊಳ್ಳಿ, ತೊಂದರೆ ಇರಲ್ಲ. ಸೊ ಅದೇನ್ ಮಾಡುತ್ತೆ, ಫಾಸ್ಫರಸ್ನೆಲ್ಲ ಪ್ರೊಡ್ಯೂಸ್ ಮಾಡಿ ಮತ್ತೆ ಭೂಮಿಗೆ ಹಾಕೋದ್ರಿಂದ ಇರುತ್ತೆ. ಬಟ್ ಟ್ರೀಗಳು ಅದನ್ನೆಲ್ಲ ಸುತ್ತ ಮತ್ತೆ ಬದುಗಳಲ್ಲಿ ಹಾಕೊಳ್ಳಿ. ಒಂದ್ ಗಿಡದ ಪಕ್ಕ ನಡಕ್ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ಅದು ಆ ನೆಲದಲ್ಲಿರುವಂತ ಫಾಸ್ಫರಸ್ನ ಹಿಡಿದು ಅದು ಇಟ್ಕೊಂಡಿರುತ್ತೆ. ಮತ್ತೆ ನೀವು ಅದು ಅಲ್ಲಿಗೆ ನೆಲಕ್ಕೆ ಕಟ್ ಮಾಡಿ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ಸುತ್ತ ಹಾಕೊಳ್ಳಿ, ಅದನ್ನ ಕಟ್ ಮಾಡಿ ಒಳಗಾಕಿ. ಸೊ ಇದು ಗಿಡಗಳನ್ನ ಬೆಳೆಸಬೇಕು. ಅಗಸೆ, ಗ್ಲಿರಿಸಿಡಿಯಾ, ನುಗ್ಗೆ ಈ ರೀತಿ ಸುತ್ತ ನೆಡ್ಸ್ಕೊಂಡು ನಿಮ್ಮ ಒಂದು ಕೈ ತೋಟನೋ ಇಲ್ಲ ನಿಮ್ಮ ಅಡಿಕೆ ತೋಟನ, ತೆಂಗಿನ ತೋಟಕ್ಕೂ ಕಟ್ ಮಾಡಿ ಆ ಗಿಡದ ಎಲೆ ಮತ್ತೆ ಕೊಂಬೆ ರೆಂಬೆಗಳನ್ನ ಸೊ ಎಲ್ಲಾನು ಕೂಡ ಭೂಮಿ ಒಳಗೆ ಸೇರ್ಸಕ್ ಹೋಗ್ಬಾರ್ದು. ಸೊ ಮೇಲ್ಗಡೆ ಅದು ಒಣಗಿ ಕಾರ್ಬನ್ ಜಾಸ್ತಿ ಆಗಿ ಕೆಳಗಡೆ ಹೋಗೋ ತರ ಮಾಡ್ಬೇಕು. ಫಸ್ಟ್ ಒಂದು ಒಳ್ಳೆ ಸಿಂಪಲ್ ಆದಂತ ಯಾವುದೇ ಖರ್ಚಿಲ್ದೇನೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋ ತರ ಇದು. ಸೊ ಇದ್ರಲ್ಲೆಲ್ಲ ಕಡಿಮೆ ಇರುತ್ತೆ, 1% ಈಗ 1 kg ಬರೀ ಒಂದು 10 grams 1 kg ಈ ರೀತಿ ಇರುತ್ತೆ. ನೆಕ್ಸ್ಟ್ ಬಂದು ಗೊಬ್ಬರ. ಸೊ ಅದ್ರಲ್ಲೂ ಕೂಡ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಬಂದು ನಮ್ಗೆ ಎಲ್ಲಾ ಕೂಡ ಸಿಗಲ್ಲ. ಸೊ ಪ್ರತಿ ಒಂದು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ನಾವು ಅನ್ಕೊಂಡಷ್ಟು ಪರ್ಸೆಂಟೇಜಲ್ಲಿ ಸಿಗಲ್ಲ. ನೀವಾಗ ಒಂದು ಚೀಲ ತಗೊಂಡ್ರೆ 20 kg ಇಲ್ಲ 50 kg ಚೀಲ ತಗೊಂಡ್ರೆ ಅದ್ರಲ್ಲಿ ಬರ್ದಿರುತ್ತೆ ಇದರಲ್ಲಿ 45% ಯೂರಿಯಾ ಇದೆ, ಮೀನ್ಸ್ ಅಷ್ಟೊಂದಿರುತ್ತೆ. 80% ಯೂರಿಯಾ ಇರುತ್ತೆ, 40% ಪೊಟ್ಯಾಶ್ ಇರುತ್ತೆ ಅಂತ. ಬಟ್ ನೀವು ಅದೇ ಗೊಬ್ಬರಕ್ಕೆ ಬಂದಾಗ ಅದರಲ್ಲಿ ಎಷ್ಟು ತುಂಬಾ ಕಡಿಮೆ. ನೀವೊಂದು 50 kg ಗೊಬ್ಬರ ತಗೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ಹೇಳಿ? 1 kg ಅಷ್ಟು ಅದರಲ್ಲಿ ಪೊಟ್ಯಾಶಿಯಂ ಇಲ್ಲ ಯೂರಿಯಾ ಇಲ್ಲ ಪೊಟ್ಯಾಶಿಯಮ್ ಈ ರೀತಿ ಕಾಂಪೋನೆಂಟ್. ಅದೇ ನೀವು 50 kg ಬ್ಯಾಗ್ ತಗೊಂಡ್ರೆ ಕೆಮಿಕಲ್ ಕಾಂಪೋನೆಂಟ್ಸ್ ಅಲ್ಲಿ ನಿಮ್ಗೆ 30 kg 40 kg ಈ ರೀತಿ ಸಿಗುತ್ತೆ. ಸೊ ಅಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. ಇದಕ್ಕೇನೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ವಲ್ಪ ಜನ ಎದುರ್ತಾ ಇರೋದು ಮಾಡಕ್ಕೆ. ಸೊ ಖರ್ಚು ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರಗಳನ್ನ ಯೂಸ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಈ ಕೋಳಿ ಗೊಬ್ಬರ, ಇದರಲ್ಲಿ ಪೊಟ್ಯಾಶ್ ತುಂಬಾ ಇರೋ ಕೋಳಿ ಗೊಬ್ಬರ, ಕೇವಲ ಈ ಹಸು ಗೊಬ್ಬರ ಅಲ್ದೇ ಈ ರೀತಿಯಾದಂಥ ಗೊಬ್ಬರಗಳಲ್ಲೆಲ್ಲ ನಿಮಗೆ ಪೊಟ್ಯಾಶು ಜಾಸ್ತಿ ಇರುತ್ತೆ. ಸೊ ಅವನ್ನೆಲ್ಲ ಯೂಸ್ ಮಾಡ್ಬೋದು. ಸೊ ಒಂದು ಗಿಡಗಳನ್ನ ಬೆಳೆಸ್ಕೊಳ್ಳಿ, ಯಾವುದೋ ಗೊಬ್ಬರದ ಗಿಡಗಳನ್ನ ಅಗಸೆ, ನುಗ್ಗೆ ಈ ರೀತಿ ಸುತ್ತ ಮತ್ತೆ ಬದುಗಳಲ್ಲಿ ಬೆಳೆಸ್ಕೊಂಡು ಕಟ್ ಮಾಡಿ ಹಾಕಿದ್ರು ಕೂಡ ನಿಮ್ಮ ಗಿಡಗಳಿಗೆ ಪೊಟ್ಯಾಶ್ ಸಿಗುತ್ತೆ. ಸೊ ಈ ವಿಡಿಯೋ ಸ್ನೇಹಿತರೆ ಯಾರೆಲ್ಲ ನೆಕ್ಸ್ಟ್ ಫ್ಯೂಚರ್ಗೆ ನಾವೀಗ ಭೂಮಿನ ಬರ್ಡ್ ಮಾಡೋದು ಬಿಟ್ಬಿಟ್ಟು ನೆಕ್ಸ್ಟ್ ಒಂದು ಫ್ಯೂಚರ್ಗೆ ಒಂದು ಒಳ್ಳೆ ಸಾಯಿಲ್ ಇರಬೇಕು ಅನ್ನೋರಿಗೆ ಈ ವಿಡಿಯೋಗಳು ಇಷ್ಟ ಆಗುವಂಥದ್ದು. ಅಯ್ಯೋ ಇವನೇನೋ ಹೇಳ್ತಾವೆ ನೀವೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದರೆ ಏನು ಬೇಕಾಗಿಲ್ಲ. ನೀವು ಪ್ಯಾಕೆಟಲ್ಲಿ ಸಿಗುವಂಥ, ಚೀಲದಲ್ಲಿ ಸಿಗುವಂಥ ನೈಟ್ರೋಜನ್ನು, ಪೊಟ್ಯಾಶ್, NPK ಕಾಂಪ್ಲೆಕ್ಸ್ ಅಂತಾರೆ ತಂದು ಹಾಕಿದ್ರೆ ಸಾಕು. ಇದಾಯ್ತಲ್ಲ, ಗಿಡಗಳಾಯಿತು, ಒಂದಷ್ಟು ಕೊಟ್ಟಿಗೆ ಗೊಬ್ಬರ, ಆಮೇಲೆ ಕೋಳಿ ಗೊಬ್ಬರ ಈ ರೀತಿ ಆಯಿತು. ಮೂರನೇದು ಅತಿ ಹೆಚ್ಚಾಗಿರುವಂಥದ್ದು ಬೋನ್ ಮಿಲ್ ಅಂತಾರೆ. ಸೊ ತುಂಬ ಸಿಗುತ್ತೆ. ಇಲ್ಲಿ ನೋಡಿ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದರಲ್ಲಂತೂ ಏನಿಲ್ಲ, ಒಂದಷ್ಟು ಮೂಳೆಗಳಿರುತ್ತಲ್ಲ. ಸೊ ಈಗ ಮಟನ್ ಅಂಗಡಿಗಳಲ್ಲಾಗಿರಬಹುದು, ಆಮೇಲೆ ಈ ಫಿಶಲ್ಲಿ ವೇಸ್ಟ್ಗಳೆಲ್ಲ ಇರುತ್ತಲ್ಲ, ಫಿಶ್ ಪೌಡ್ರು, ಫಿಶ್ ಮಿಲ್ ಅಂತ ಕರೀತಾರೆ. ಸೊ ಇದರಲ್ಲಿ ಯಾವುದರಲ್ಲಿ ಒಂದಷ್ಟು ಮಟನ್ಗಳಲ್ಲಿ, ದೊಡ್ಡ ಮಟನ್ ಪೀಸ್ಗಳಲ್ಲಿ ಆ ಮೂಳೆಗಳನ್ನೆಲ್ಲ ಚೆನ್ನಾಗಿ ಡ್ರೈ ಮಾಡಿ ಅದನ್ನು ಒಣಗಿಸಿ ಪೌಡ್ರ್ ಮಾಡ್ತಾರೆ. ಅದನ್ನೇ ಈ ಮಿಲ್ ಅನ್ನುವಂಥದ್ದು, ಬೋನ್ ಮಿಲ್ ಅನ್ನುವಂಥದ್ದು. ಸೊ ಅದರಲ್ಲಂತೂ ಪೊಟ್ಯಾಶು ಸಿಕ್ಕಾಬಟ್ಟೆ ಇರುತ್ತೆ ನ್ಯಾಚುರಲ್ ಆಗಿ. ಸೊ ಅದರಲ್ಲಿ ಬನಾನಾ ಪಿಲ್ಸಲ್ಲಿ ಪೊಟ್ಯಾಶ್ ಇರುತ್ತೆ. ಬಟ್ ನೀವು ಅದನ್ನು ಕಟ್ ಮಾಡಿ ಅಲ್ಲೇ ಹಾಕೋದ್ರಿಂದ ಅಲ್ಲೇ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಬಟ್ ಅದು ವೇಸ್ಟ್ ಆಗಲ್ಲ, ಬೇರೆ ಜಾಗಕ್ಕೆ ಹೋಗಲ್ಲ. ಮತ್ತೆ ನಾವು ಹಾಕಿದಾಗ ಅಲ್ಲಿ ಗ್ರೌಂಡಲ್ಲಿ ಮತ್ತೆ ಪೊಟ್ಯಾಶ್ ಜಾಸ್ತಿ ಆಗುತ್ತೆ. ಬಟ್ ನೀವು ಅದೇ ಇಲ್ಲಿ ಬೆಳೆದಿರೋದು ಅಲ್ದೇ ಬೇರೆ ಕಡೆ ಬಾಳೆ ಮಂಡಿಗಳಿಂದ ಮತ್ತು ಒಂದಷ್ಟು ಹಣ್ಣಿನ ಅಂಗಡಿಗಳಿಂದ ಈ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ, ಬಾಳೆ ಗಿಡಗಳು ತಂದು ಹಾಕೋದ್ರಿಂದ ಈ ಜಾಗದಲ್ಲಿ ಪೊಟ್ಯಾಶ್ ಒಂದು ಫಾಸ್ಫರಸ್ ಕಂಟೆಂಟು ಜಾಸ್ತಿ ಆಗುತ್ತೆ. ಪೊಟ್ಯಾಶ್ ಮತ್ತು ಫಾಸ್ಫರಸ್ ಕಂಟೆಂಟ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಬೋನ್ ಮಿಲ್ಲು, ಫಿಶ್ ಮಿಲ್ಲು ಇವೆಲ್ಲ ಕೂಡ ನಾವು ನಮ್ಮ ಜಾಗಕ್ಕೆ ಹಾಕ್ಬೋದು. ತುಂಬ ಜನ ಹಾಕ್ತಾಯಿದ್ದಾರೆ, ಚೀಲಗಳಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನನ್ನ ಒಂದು ಫಾರ್ಮಿಂಗಲ್ಲಿ ನಾನು ಅರ್ನ್ ಅಂತೀನಿ. ಸೊ ಅರ್ನು ಕೂಡ ಆಗ್ತಾಯಿದೆ.
ಸೊ ಲರ್ನ್ ಮಾಡ್ತಾ ಇದನ್ನೆಲ್ಲ ಸೇಲ್ ಮಾಡಬೇಕು. ಇದೆಲ್ಲ ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಯಾವುದು ಈ ಫಿಶ್ ಮಿಲ್ಗಳನ್ನ, ಬೋನ್ ಮಿಲ್ಗಳನ್ನ, ಆಮೇಲೆ ಇದು ಫಿಶ್ ಅಮೈನೋ ಆ್ಯಸಿಡ್ ಅಂತಾರೆ ನೋಡಿ, ಅದು ಕೂಡ ಒಂದು ಅದ್ಭುತವಾದಂಥ ಈ ಫಾಸ್ಫರಸ್ ಫರ್ಟಿಲೈಸರ್, ನ್ಯಾಚುರಲ್ ಫಾಸ್ಫರಸ್ ಫರ್ಟಿಲೈಸರ್. ಸೊ ಇವನ್ನೆಲ್ಲ ನಾನು ಇಂಟ್ರೊಡಕ್ಷನ್ ಮಾಡಬೇಕು. ಈಗ ತುಂಬ ಜನ ಗೊಬ್ಬರದ ಗಿಡದ ಸೀಡ್ಸ್ ಎಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಯಾವಾಗ ಸೇಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಜನ ಬೆಳೆಸ್ತಾ ಇದ್ದಾರೆ. ಈಗ ಅದು ತುಂಬ ಜನ ಬೆಳೆಸ್ತಾ ಇದ್ದಾರೆ. ಆಮೇಲೆ ಬೇಲಿ ಮೆಂತೆ ಅನ್ನುವಂಥದ್ದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ನಾನು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ತುಂಬ ಜನ ಬೆಳೆಸ್ತಾ ಇದ್ದಾರೆ. ಸೊ ಇದು ಒಂಥರ ನನಗೆ ಅರ್ನಿಂಗ್ಸು ಆಗುತ್ತೆ, ನಿಮ್ಮ ಒಂದು ಲ್ಯಾಂಡು ಕೂಡ ತುಂಬ ಸಮೃದ್ಧವಾದ ಗೊಬ್ಬರದಲ್ಲಿರುತ್ತೆ. ಸೊ ಅದೇ ರೀತಿ ನಾನು ಈ ಫಿಶ್ ಮಿಲ್ಲು, ಬೋನ್ ಮಿಲ್ಲು, ಫಿಶ್ ಅಮೈನೋ ಆ್ಯಸಿಡ್ಡು ಇದನ್ನೆಲ್ಲ ಸೇಲ್ ಮಾಡಬೇಕು ಅನ್ನುವಂಥದ್ದು ಒಂದು ಆಸೆ. ಜನಗಳಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಮೂಡಿಸ್ಬೇಕು, ಇದರ ಒಂದು ಪ್ರಾಪರ್ಟೀಸ್ನ ತಿಳಿಸ್ಬೇಕು, ಇಂಪಾರ್ಟೆನ್ಸ್ನ ತಿಳಿಸ್ಬೇಕು, ಇದನ್ನೆಲ್ಲ ಸೇಲ್ ಮಾಡಬೇಕು ಅಂದ್ಬಿಟ್ಟು ಅದೇ ನಮ್ಮದು ಆಫೀಸು ಸ್ಟಾರ್ಟ್ ಆಗ್ತೈತೆ, ಲೈಸೆನ್ಸ್ ಎಲ್ಲ ಆಗೈತಲ್ಲ. ಸೊ ಒಂದು ಎಲ್ಲದಕ್ಕೂ ದುಡ್ಡು ಬೇಕಲ್ಲ. ಸೊ ನಿಧಾನಕ್ಕೆ ಮಾಡೋಣ ಅಂದ್ಕೊಂಡು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಈ ಫಿಶ್ ಮಿಲ್ಲು ಮತ್ತು ಸೀವೀಡು, ಬೋನ್ ಮಿಲ್ಲು, ಈ ರೀತಿಯಾದಂಥ ಫರ್ಟಿಲೈಸರ್ಸು, ಹೊಸ ರೀತಿಯ ಫರ್ಟಿಲೈಸರ್ಸ್ನ ನಾನು ಖಂಡಿತವಾಗ್ಲೂ ಇಂಟ್ರೊಡಕ್ಷನ್ ಮಾಡ್ತೀನಿ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ಲ, NPK ನಮ್ಮ ಫಾಸ್ಫರಸ್ ಏನೈತೆ, ಸೊ ನ್ಯಾಚುರಲ್ ಆಗಿ ಇದು ನೈಟ್ರೋಜನ್ ಥರ ವಾತಾವರಣದಿಂದ ಬ್ಯಾಕ್ಟೀರಿಯಾಗಳಿಂದ ಫಿಕ್ಸೇಷನ್ ಆಗೋಲ್ಲ. ಸೊ ನಾವು ಹೊರಗಡೆಯಿಂದಲೇ ತಂದು ಹಾಕಬೇಕಾಗುತ್ತೆ, ನಮ್ಮ ಸಾಯಲಲ್ಲಿ ಇಲ್ಲ ಅಂತಂದರೆ. ಸೊ ಈ ರೀತಿ ಗಿಡಗಳನ್ನ ಬೆಳೆಸಿ ಸುತ್ತ ಕಟ್ ಮಾಡಿ ಹಾಕುವಂಥದ್ದು, ಆಮೇಲೆ ಗೊಬ್ಬರಗಳನ್ನ ಹಾಕುವಂಥದ್ದು, ಮೇಯ್ನಾಗಿ ಬೋನ್ ಮಿಲ್ಲು, ಫಿಶ್ ಮಿಲ್ಲು ಇವುಗಳನ್ನ ಹಾಕುವಂಥದ್ದು, ಆಮೇಲೆ ಫಿಶ್ ಅಮೈನೋ ಆ್ಯಸಿಡ್ನ ಹಾಕುವಂಥದ್ದು. ಸೊ ಇವುಗಳೆಲ್ಲ ಅದರಲ್ಲಿ ಜೀವಾಮೃತ ಅದು ಕೂಡ ಬೆಳೆಸಿ ಹಾಕುವಂಥದ್ದು. ಸೊ ಇವನ್ನೆಲ್ಲ ಮಾಡಿದ್ರೆ ನಾವು ನಮ್ಮ ನೆಲದಲ್ಲಿ ಫಾಸ್ಫರಸ್ನ ಜಾಸ್ತಿ ಮಾಡ್ಬೋದು. ಸೊ ಈ ಫಾಸ್ಫರಸ್ಸು ಹಾಕಿದ್ರೂ ಕೂಡ ಈವನ್ ಫಾಸ್ಫರಸ್ಸು ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾಗಳಂತಿರುತ್ತೆ. ಸೊ ನೈಟ್ರೋಜನ್ ಹೆಂಗೆ ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ಗಿಡಗಳಿಗೆ ಯಾವ ರೀತಿ ರೈಸೋಬಿಯಮ್ ಬ್ಯಾಕ್ಟೀರಿಯಾಗಳು ಕೊಡುತ್ತಲ್ಲ, ಅದೇ ರೀತಿ ಒಂದಷ್ಟು ಬ್ಯಾಕ್ಟೀರಿಯಾಗಳು ನಮ್ಮ ಜಾಗದಲ್ಲಿರುವಂಥ ಫಾಸ್ಫರಸ್ನ ಅಬ್ಸರ್ವ್ ಮಾಡಿ ಗಿಡಗಳಿಗೆ ಕೊಡುವಂಥ ಮಾಡುತ್ತೆ. ಸೊ ಅದು ಕೂಡ ಸಿಗುತ್ತೆ. ಸೊ ಆ ಬ್ಯಾಕ್ಟೀರಿಯಾಗಳು ಟಾನಿಕ್ ಅಂತ ನೀವು ಹಾಕ್ತೀರಿ ನೋಡಿ. ಸೊ ಹಳ್ಳಿ ಭಾಷೆಯಲ್ಲಿ ನಮ್ಮ ಕಡೆ ಟಾನಿಕ್ ಕೊಡಿ ಗಿಡ ಡೆವಲಪ್ಮೆಂಟ್ ಆಗೋಕ್ಕೆ ಅಂತಾರೆ. ಸೊ ಆ ಟಾನಿಕ್ಗಳು ಬೇರೆ ಏನೂ ಅಲ್ಲ, ಅವು ಬ್ಯಾಕ್ಟೀರಿಯಾಗಳೇ. ಸೊ ಕೆಮಿಕಲ್ ಟಾನಿಕ್ಗಳಿದೆ, ಬಟ್ ಬ್ಯಾಕ್ಟೀರಿಯಾಗಳ ಟಾನಿಕ್ ಕೂಡ ಇರುತ್ತೆ. ಸೊ ಯಾವುದು AMC ಅಂತಂತಾರೆ, ರೇಖಾ ಮೈಕ್ರೋಬಿಯಲ್ ಕನ್ಸಂಪ್ಷನ್ ಅಂದ್ಬಿಟ್ಟು ತುಂಬ ಥರ ಇದೆ. ಅವನ್ನೆಲ್ಲ ನಾವು ಯೂಸ್ ಮಾಡೋದ್ರಿಂದ ಸೊ ನಾವು ಪ್ರಾಪರಾಗಿ ಒಂದು ಒಳ್ಳೆ ಆರ್ಗ್ಯಾನಿಕ್ ಆಗಿ ಬೆಳಿತೀನಿ, ನಾನು ತೋಟನ ಆರ್ಗ್ಯಾನಿಕ್ ಆಗಿ ಮಾಡ್ತೀನಿ ಅಂದರೆ ಸೊ ಈ ರೀತಿ ಮಾಡ್ಕೋಬೋದು. ಸೊ ಫಾಸ್ಫರಸ್ಸು, ಪೊಟ್ಯಾಶು. ಸೊ ಪೊಟ್ಯಾಶು ಇನ್ನೊಂದು ದಿನ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಬಂತು ಅಂತ ಅನಿಸುತ್ತೆ. ನೈಟ್ರೋಜನ್ನು ವಾತಾವರಣದಲ್ಲಿರುತ್ತೆ, ಸೊ ಈ ಫಾಸ್ಫರಸ್ ಅನ್ನುವಂಥದ್ದು ನೆಲದಲ್ಲಿರುತ್ತೆ. ಕೆಲವು ಕಡೆ ನಮ್ಮ ನೆಲದಲ್ಲಿ ಪ್ರತಿ ವರ್ಷ ನಾವು ಬೆಳೆದು ಅದು ಒಟ್ಟೋಗಿರುತ್ತೆ, ಮೀನ್ಸ್ ಖಾಲಿ ಆಗಿರುತ್ತೆ. ಅದನ್ನು ನಾವು ಬೇರೆ ಕಡೆಯಿಂದ ತಂದು ಹಾಕಬೇಕಾದ್ರೆ ಸೊ ಗಿಡಗಳ ಎಲೆ ಮತ್ತು ಈ ಗ್ಲಿರಿಸೀಡಿಯಾ, ನುಗ್ಗೆ, ಅಗಸೆ ಇದರ ಎಲೆ ಮತ್ತು ಕಾಂಡಗಳನ್ನ ತಂದು ಕಟ್ ಮಾಡಿ ಹಾಕೋದ್ರಿಂದ ನಾವು ಮಾಡ್ಬೋದು. ನೆಕ್ಸ್ಟು ಬೋನ್ ಮಿಲ್ಲು, ಫಿಶ್ ಮಿಲ್ಲು ಈ ರೀತಿ ಕೂಡ ತಂದು ಹಾಕ್ಬೋದು. ನೆಕ್ಸ್ಟು ಗೊಬ್ಬರ. ಸೊ ಗೊಬ್ಬರ ಎಲ್ಲ ಕಮ್ಮಿ ಪರ್ಸೆಂಟಲ್ಲಿ ಇರುತ್ತೆ ಫಾಸ್ಫರಸ್. ಸೊ ಅವುಗಳ ಮುಖಾಂತರ ಹಾಕ್ಬೋದು. ಸೊ ಎನಿವೇ ಯಾವಾಗಲೂ ನೆಕ್ಸ್ಟು ಇದನ್ನೆಲ್ಲ ಸಾಲಿಬ್ಲ್ ಮಾಡಿ ಗಿಡಕ್ಕೆ ಕೊಡೋಕ್ಕೆ ಒಂದಷ್ಟು ಟಾನಿಕ್ಗಳನ್ನ ಯೂಸ್ ಮಾಡ್ಕೋಬೋದು. ಸೊ ನಾನು ಕೂಡ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾಯಿದ್ದೀನಿ. ಆಮೇಲೆ ಸೀವೀಡ್ಗಳು ಬರುತ್ತೆ. ಸೊ ಇವೆಲ್ಲ ಒಂದಷ್ಟು ನ್ಯಾಚುರಲ್ ಆಗಿ ನೀವು ಈ ಫಾಸ್ಫರಸ್ನ ಗಿಡಗಳಿಗೆ ನೀಡ್ಬೋದು ಸ್ನೇಹಿತರೆ. ನೆಕ್ಸ್ಟು ಇದೇ ರೀತಿ ಪೊಟ್ಯಾಷಿಯಮ್ ಬಗ್ಗೆ, ಪೊಟ್ಯಾಶ್ ಬಗ್ಗೆ ಸೊ ಈ ರೀತಿ ಎಲ್ಲ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.